ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಂದಿರೋ ಈ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಹೇಗಿರಲಿದೆ? ಈ ಹೊಸ ವರ್ಷದ ಆರಂಭದಲ್ಲಿ ಗ್ರಹಗಳ ಚಲನೆ ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ? ಯಾವೆಲ್ಲ ಅವಕಾಶಗಳಿವೆ ಮತ್ತು ಯಾವ ಸವಾಲುಗಳನ್ನು ಎದುರಿಸಬೇಕಾಗ್ಬೋದು ಅಂತ ವಿವರವಾಗಿ ನೋಡೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣಲ್ವಾ? ಎಲ್ಲಕ್ಕಿಂತ ಮೊದಲು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಆರಂಭದಲ್ಲಿ ಬೇವು ಬೆಲ್ಲ ನಮ್ಗೆ ಹೇಳ್ಕೊಡೋ ಹಾಗೆ ಜೀವನದಲ್ಲಿ ಬರೋ ಕಷ್ಟ ಸುಖಗಳನ್ನ, ಆ ಕಿಹಿ ಸಿಹಿಯನ್ನ ಸಮಾನವಾಗಿ ಸ್ವೀಕರಿಸೋ ಮನೋಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸೋಣ. ಸರಿ, ಹಾಗಾದ್ರೆ ಈ ತಿಂಗಳ ವಿಶ್ಲೇಷಣೆಯಲ್ಲಿ ನಾವೇನೆಲ್ಲ ನೋಡ್ಬೋತೀವಿ ಅಂದ್ರೆ, ಮೊದಲಿಗೆ ಗ್ರಹಗಳ ಸಂಚಾರ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ಆರೋಗ್ಯ, ಹಣಕಾಸು, ವೃತ್ತಿಜೀವನ ಮತ್ತು ಕೌಟುಂಬಿಕ ಸಂಬಂಧಗಳು ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊನೆಯಲ್ಲಿ ಯಾವ ದಿನಾಂಕಗಳು ಮುಖ್ಯ ಮತ್ತು ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಯೋಣ. ಮೊದಲನೆಯದಾಗಿ, ಈ ತಿಂಗಳ ಭವಿಷ್ಯಕ್ಕೆ ಅಡಿಪಾಯ ಹಾಕೋದು ಯಾವುದು? ಅದುವೇ ಪ್ರಮುಖ ಗ್ರಹಗಳ ಸಂಚಾರ. ಈ ಬದಲಾವಣೆಗಳ ಆಧಾರದ ಮೇಲೆಯೇ ನಮ್ಮ ಮುಂದಿನ ಎಲ್ಲಾ ವಿಶ್ಲೇಷಣೆ ಇರೋದು. ಈ ತಿಂಗಳು ಕಥೆಯನ್ನ ನಿರ್ಧಾರ ಮಾಡೋದು ಮುಖ್ಯವಾಗಿ 2 ಗ್ರಹಗಳು. ನೋಡಿ, ಮಾರ್ಚ್ 1ನೇ ತಾರೀಕು ಶುಕ್ರನು ತನ್ನ ಉಚ್ಚಸ್ಥಾನವಾದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಆಮೇಲೆ ಮಾರ್ಚ್ 14ಕ್ಕೆ ಸೂರ್ಯ ಕೂಡ ಮೀನರಾಶಿಗೆ ಬರ್ತಾನೆ. ತಿಂಗಳ ಕೊನೆಯಲ್ಲಿ ಅಂದ್ರೆ ಮಾರ್ಚ್ 25ರಂದು ಶುಕ್ರನು ಮೇಷರಾಶಿಗೆ ವಾಪಸ್ ಬರ್ತಾನೆ. ಈ 3 ಘಟನೆಗಳು ಈ ತಿಂಗಳು ತುಂಬಾ ಇಂಪಾರ್ಟೆಂಟ್. ಸರಿ, ಈ ಗ್ರಹಗಳ ಓಡಾಟ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ನೋಡೋಣ ಬನ್ನಿ. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಇದೆ ನೋಡಿ. ಒಂದು ಕಡೆ ಕುಜ ಮತ್ತು ರಾಹುವಿನ ಸಂಯೋಗದಿಂದ ಸಣ್ಣಪುಟ್ಟ ಅಜೀರ್ಣ, ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಸ್ಕಿನ್ ಅಲರ್ಜಿಗಳು ಕಾಣಿಸ್ಕೊಳ್ಬಹುದು. ಆದ್ರೆ ಚಿಂತೆ ಮಾಡಬೇಡಿ. ಇನ್ನೊಂದು ಕಡೆಯಿಂದ ಗುರುಗ್ರಹದ ದೃಷ್ಟಿ ಇರೋದ್ರಿಂದ ಚಿಂತೆ ಮಾಡಬೇಡಿ, ನಾನಿದ್ದೀನಿ ಅಂತ ಒಂದು ರೀತಿ ರಕ್ಷಣೆ ಕೊಡ್ತಾನೆ. ಅಂದ್ರೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಆದರೆ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಇದೆ. ಇದನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಮಾರ್ಚ್ 14ರಿಂದ ಏಪ್ರಿಲ್ 14 ಈ ಒಂದು ತಿಂಗಳ ಟೈಮ್ ಇದೆಯಲ್ಲ, ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೋಬೇಕು. ಸಣ್ಣಪುಟ್ಟ ಗಾಯಗಳಾಗೋದು ಅಥವಾ ದೃಷ್ಟಿದೋಷದಂತಹ ಸಮಸ್ಯೆಗಳು ಎದುರಾಗೋ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ಆರೋಗ್ಯ ಆಯ್ತು, ಈಗ ಎಲ್ಲರಿಗೂ ತಲೆಕೆಡಿಸೋ ಇನ್ನೊಂದು ವಿಷಯ ಅಂದ್ರೆ ದುಡ್ಡು ಕಾಸಿನ ವಿಚಾರ. ಈ ತಿಂಗಳು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ? ಇಲ್ಲಿ ಗ್ರಹಗಳು ಹೇಳ್ತಿದಾವೆ ಸ್ವಲ್ಪ ನಿಧಾನ, ಹುಷಾರು ಅಂತ. ಸೊ ಎಲ್ಲರ ತಲೆಯಲ್ಲೂ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ಹೊಸದಾಗಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಇದು ಸರಿಯಾದ ಟೈಮಾ? ಉತ್ತರ ತುಂಬಾ ಸ್ಪಷ್ಟವಾಗಿದೆ, ನೇರವಾಗಿದೆ. ಮಾರ್ಚ್ 25ರವರೆಗೂ ಖಂಡಿತ ಇಲ್ಲ. ಯಾವುದೇ ಹೊಸ ಹೂಡಿಕೆ ಮಾಡೋಕೆ ಇದು ಸರಿಯಾದ ಸಮಯ ಅಲ್ಲವೇ ಅಲ್ಲ. ಹಾಗಾದ್ರೆ ಮಾರ್ಚ್ 25ರವರೆಗೂ ನಮ್ಮ ಫಿನಾನ್ಷಿಯಲ್ ಪ್ಲಾನ್ ಹೇಗಿರ್ಬೇಕು? 3 ಸಿಂಪಲ್ ರೂಲ್ಸ್. ಫಸ್ಟ್, ಅನಾವಶ್ಯಕ ಖರ್ಚು, ಅದರಲ್ಲೂ ಬಟ್ಟೆ ಒಡವೆ ಅಂತ ಖರ್ಚು ಮಾಡೋದನ್ನ ಕಂಟ್ರೋಲ್ ಮಾಡಿ. ಸೆಕೆಂಡ್, ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ, ಅದನ್ನ ಪೋಸ್ಟ್ಪೋನ್ ಮಾಡಿ. ಥರ್ಡ್, ನಿಮ್ಮ ಬಜೆಟ್ ಏನಿದೆಯೋ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅಂಟ್ಕೊಳ್ಳಿ. ಯಾಕೆ ಹೇಗೆ ಅಂದ್ರೆ, ಹಣಕ್ಕೆ ಅಧಿಪತಿಯಾದ ಶುಕ್ರನೇ ಖರ್ಚಿನ ಮನೆ ಅಂದ್ರೆ 12ನೇ ಮನೆಯಲ್ಲಿ ಕೂತಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ತಾಳ್ಮೆ ಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ಕೆಲಸ, ವೃತ್ತಿಜೀವನದಲ್ಲೂ ಇದೇ ಕಥೆನಾ? ಬನ್ನಿ ನೋಡೋಣ. ವೃತ್ತಿಜೀವನದಲ್ಲಿ ಈ ತಿಂಗಳ ಮಂತ್ರ ಅಂದ್ರೆ ಇರೋ ಹಾಗೇ ಇರೋದು. ಯಾವುದೇ ದೊಡ್ಡ ಬದಲಾವಣೆಗೆ ಹೋಗ್ಬೇಡಿ. ಹೊಸ ಕೆಲ್ಸ ಹುಡುಕೋದು, ಪ್ರಮೋಷನ್ ಬೇಕು ಅಂತ ಕೇಳೋದು ಅಥವಾ ದೊಡ್ಡ ನಿರ್ಧಾರ ತಗೊಳ್ಳೋ ಯೋಚನೆ ಇದ್ರೆ ದಯವಿಟ್ಟು ಕನಿಷ್ಠ ಒಂದು 3-4 ತಿಂಗಳು ಕಾಯಿರಿ. ಸದ್ಯಕ್ಕೆ ಎಲ್ಲಿದ್ದೀರೋ ಅಲ್ಲೇ ಸ್ಟಡಿಯಾಗಿರೋದು ಬೆಸ್ಟ್. ಕೆಲಸದಲ್ಲಿ ತಾಳ್ಮೆ ಬೇಕು. ಹಾಗಾದ್ರೆ ನಮ್ಮ ಪರ್ಸನಲ್ ಲೈಫ್, ನಮ್ಮ ಸಂಬಂಧಗಳು, ಫ್ಯಾಮಿಲಿ ಜೊತೆ ವಾತಾವರಣ ಹೇಗಿರುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡೋಣ ಅಲ್ವಾ? ಇಲ್ಲಿ ಒಂದು ತುಂಬಾ ಮುಖ್ಯವಾದ ಸಲಹೆ ಇದೆ. ಗ್ರಹಗಳ ಪ್ರಭಾವದಿಂದ ಕೋಪ ಜಾಸ್ತಿಯಾಗಿ ಬಾಯಿಂದ ಕಠಿಣವಾದ ಮಾತುಗಳು ಬಂದ್ಬಿಡಬಹುದು. ನೆನಪಿಡಿ, ಒಮ್ಮೆ ಆಡಿದ ಮಾತು ವಾಪಸ್ ತಗೊಳಕಾಗಲ್ಲ, ಅದು ಮನಸ್ಸಲ್ಲಿ ಉಳಿದ್ಬಿಡುತ್ತೆ. ಸೊ ಪ್ಲೀಸ್ ಈ ತಿಂಗಳು ಜಗಳ, ವಾದಗಳಿಂದ ದೂರ ಇರಿ, ಮಾತು ಮಿತವಾಗಿರ್ಲಿ. ಮಾರ್ಚ್ 25ರ ತನಕ ಸೋಷಿಯಲ್ ಲೈಫ್ನಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದು ಸ್ವಲ್ಪ ವಿಚಿತ್ರ ಅನಿಸ್ಬಹುದು, ಆದ್ರೆ ಈ ಸಮಯದಲ್ಲಿ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಥವಾ ಯಾರಿಗೂ ದುಡ್ಡಿನ ಸಹಾಯ ಮಾಡೋಕೂ ಹೋಗ್ಬೇಡಿ. ಯಾಕಂದ್ರೆ ಮುಂದೆ ಏನಾದ್ರೂ ಆದ್ರೆ ಸುಮ್ನೆ ಬ್ಲೇಮ್ ಆಗೋ ಚಾನ್ಸಸ್ ಇರುತ್ತೆ. ಸರಿ, ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ಪಾಯಿಂಟ್ಸ್ನ ಒಟ್ಟು ಸೇರಿಸಿ ಈ ತಿಂಗಳ ಪ್ರಮುಖ ದಿನಾಂಕಗಳು ಮತ್ತು ನಾವು ನೆನ್ಪಿಟ್ಕೊಳ್ಳೇಬೇಕಾದ ಕೆಲವು ಟಿಪ್ಸ್ನ ಒಮ್ಮೆ ನೋಡ್ಬಿಡೋಣ.
ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮಾರ್ಚ್ 14ರಿಂದ ಏಪ್ರಿಲ್ 14 ಈ ಟೈಮ್ ತುಂಬಾನೇ ಕ್ರಿಟಿಕಲ್. ಯಾಕಂದ್ರೆ ಸೂರ್ಯ ಶನಿ ಸಂಯೋಗದಿಂದ ಸುಮ್ಮನೆ ಅಪವಾದ, ಕೆಟ್ಟ ಹೆಸರು ಬರೋದು ಅಥವಾ ಸುಳ್ಳು ಆರೋಪಗಳಿಗೆ ಗುರಿಯಾಗೋ ಸಾಧ್ಯತೆ ಜಾಸ್ತಿ. ಅದಕ್ಕೆ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ತುಂಬಾ ಹುಷಾರಾಗಿರಿ ಮತ್ತು ಮಾತಿನಲ್ಲಿ ಸೌಮ್ಯತೆ ಕಾಪಾಡ್ಕೊಳ್ಳಿ. ಹಾಗಾದ್ರೆ ಫೈನಲ್ ಆಗಿ ಮಾರ್ಚ್ 25ರವರೆಗೂ ಮಾಡ್ಲೇಬಾರ್ದ 4 ವಿಷಯಗಳು ಯಾವುವು? ಲಿಸ್ಟ್ ಮಾಡ್ಕೊಳ್ಳಿ. 1. ಹೊಸ ಇನ್ವೆಸ್ಟ್ಮೆಂಟ್ ಬೇಡ. 2. ಅನಾವಶ್ಯಕ ಖರ್ಚು ಬೇಡ. 3. ಹೊಸ ಫ್ರೆಂಡ್ಸ್ ಬೇಡ. ಮತ್ತು 4. ಯಾರಿಗೂ ಹಣದ ಸಹಾಯ ಬೇಡ. ಈ 4 ರೂಲ್ಸ್ ಪಾಲಿಸಿದ್ರೆ ನೀವು ಸೇಫ್ ಆಗಿರ್ತೀರಾ. ಕೊನೆಯದಾಗಿ ನಮ್ಮ ಯುಗಾದಿ ಹಬ್ಬದ ತತ್ವ ಏನಿದೆ? ಜೀವನ ಅಂದ್ರೆ ಬೇವು ಬೆಲ್ಲ ಇದ್ದ ಹಾಗೆ. ಆ ಕಹಿ ಸಿಹಿಯನ್ನ ಸಮಾನವಾಗಿ ಸ್ವೀಕರಿಸೋ ಶಕ್ತಿ, ಆ ಒಂದು ಮನೋಸ್ಥೈರ್ಯ ಎಲ್ಲರಿಗೂ ಸಿಗಲಿ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನೇ ತರಲಿ ಅಂತ ಹಾರೈಸ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ.